ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಕ್ಲಾಸ್. ಸೊ ನೀವು ಈ ಥರ ಸೆಂಟೆನ್ಸ್ಗಳನ್ನ ಕೇಳಿರ್ತೀರಲ್ವಾ, ಆ್ಯಸ್ ಬಿಗ್ ಆ್ಯಸ್ ಗುಡ್ ಆ್ಯಸ್, ಲಾಂಗ್ ಆ್ಯಸ್, ಸ್ಟುಪಿಡ್ ಆ್ಯಸ್. ಸೊ ಇವತ್ತಿನ ಕ್ಲಾಸ್ನಲ್ಲಿ ನಾನು ನಿಮಗೆ ಇದನ್ನೇ ಹೇಳ್ಕೊಡ್ತಾ ಇದ್ದೀನಿ. ಸೊ ಈ ಒಂದು ಸೆಂಟೆನ್ಸ್ನಲ್ಲಿ ನಾವೇನು ಹೇಳ್ತಾ ಇದ್ದೀವಿ, ಕಿರಣ್ ಈಸ್ ಅ ಟಾಲ್ ಗಾಯ್. ಜಸ್ಟ್ ಕಿರಣ್ ಹೇಗಿದ್ದಾನೆ ಅಂತ ನಾನು ಹೇಳ್ತಾ ಇದ್ದೀನಿ. ಕಿರಣ್ ಈಸ್ ಟಾಲರ್ ದೆನ್ ರವಿ ಅಂದರೆ ಕಿರಣ್ ಮತ್ತು ರವಿನ ನಾನು ಕಂಪೇರ್ ಮಾಡ್ತಾ ಇದ್ದೀನಿ. ಆದ್ದರಿಂದ ಕಂಪೇರಿಟಿವ್ ಅಡ್ಜೆಕ್ಟಿವ್ ಯೂಸ್ ಮಾಡಬೇಕು, ಟಾಲರ್ ದೆನ್ ವರ್ಡ್. ಕಿರಣ್ ಈಸ್ ದ ಟಾಲೆಸ್ಟ್ ಗಾಯ್ ಅಂತ ಹೇಳಿದ್ರೆ ನಾನಿಲ್ಲಿ ಸೂಪರ್ಲೇಟಿವ್ ಅಡ್ಜೆಕ್ಟಿವ್ ಯೂಸ್ ಮಾಡ್ತಾ ಇದ್ದೀನಿ. ಅಂದರೆ ಅವನಷ್ಟು ಟಾಲ್ ಬೇರೆ ಯಾರು ಇಲ್ಲ, ಆದ್ರಿಂದ ದ ಟಾಲೆಸ್ಟ್. ದ ಮುಂದೆ ಮೋಸ್ಟ್ ಅಡ್ಜೆಕ್ಟಿವ್ ನೀವು ಯಾವಾಗ ಯೂಸ್ ಮಾಡಬೇಕು, ಆ ವ್ಯಕ್ತಿ ರೀತಿ ಅಥವಾ ಆ ವಸ್ತುವಿನ ರೀತಿ ಅಥವಾ ನೀವು ಯಾವ್ದ್ರ ಬಗ್ಗೆ ಮಾತಾಡ್ತಿರೋ ಅದರ ತರಹ ಬೇರೆ ಯಾವುದು ಇರಬಾರ್ದು ಆ ಗ್ರೂಪ್ನಲ್ಲಿ, ಅಥವಾ ನಾವು ಯಾವೊಂದು ಕ್ಲಾಸ್ ಬಗ್ಗೆ ಮಾತಾಡ್ತೀವೋ ಅಲ್ಲಿ, ರೈಟ್. ಆ್ಯಂಡ್ ಇಲ್ಲಿ ನೋಡಿ, ಕಿರಣ್ ಈಸ್ ಆ್ಯಸ್ ಟಾಲ್ ಆ್ಯಸ್ ರಾಜ್ ಅಂತಾನೂ ನಾನು ಹೇಳ್ಬಹುದು. ನೋಡಿ ಹೈಲೈಟ್ ಮಾಡಿರೋ ವರ್ಡ್ ಆ್ಯಸ್ ಟಾಲ್ ಆ್ಯಸ್ ಅಡ್ಜೆಕ್ಟಿವ್ ಆ್ಯಸ್ ಇದೇ ಸ್ಟ್ರಕ್ಚರ್ನಲ್ಲಿ ಇರಬೇಕು. ಬಿ ಫಾರ್ಮ್ ಮುಂದೆನೇ ಯೂಸ್ ಮಾಡಿ. ಎಲ್ಲಿ ಯೂಸ್ ಮಾಡಬೇಕು, ಬಿ ಫಾರ್ಮ್ ಮುಂದೆ ಯೂಸ್ ಮಾಡಬೇಕು ಅಷ್ಟೇ. ಆ್ಯಸ್ ಅಡ್ಜೆಕ್ಟಿವ್ ಆ್ಯಸ್ ಅಂದರೆ ಅರ್ಥ ಕಿರಣ್ ರಾಜ್ನಷ್ಟೇ ಉದ್ದ ಇದ್ದಾನೆ, ಇದರ ಮೀನಿಂಗ್. ಕಿರಣ್ ರಾಜ್ ಹೈಟ್ನಲ್ಲಿ ಸೇಮ್ ಇದ್ದರೆ ಇದೇ ಥರನೇ ಹೇಳ್ತೀವಿ. ಆ್ಯಂಡ್ ಕಿರಣ್ನ ರಾಜ್ ಜೊತೆ ಕಂಪೇರ್ ಮಾಡ್ತಾ ಇದ್ದೀವಿ ಯಾವಾಗ ಅಂದರೆ ಅವರಿಬ್ಬರು ಹೈಟ್ನಲ್ಲಿ ಸೇಮ್ ಇದ್ದಾಗ. ಬೋತ್ ಆರ್ ಈಕ್ವಲ್ ಇನ್ ಹೈಟ್. ಅರ್ಥ ಆಗ್ತಿದಲ್ವಾ? ಇಲ್ಲಿ ದೇ ಆರ್ ಆಫ್ ಸೇಮ್ ಹೈಟ್ ಅಂತ ಹೇಳ್ಬೋದು, ಬಟ್ ನಾನು ಆ ಥರ ಹೇಳ್ತಿಲ್ಲ. ನಾನು ಕಿರಣ್ನ ತಗೊಂಡು ರಾಜ್ ಜೊತೆ ಕಂಪೇರ್ ಮಾಡ್ತಾ ಇದ್ದೀನಿ ಆ್ಯಂಡ್ ಅವರಿಬ್ರು ಸೇಮ್ ಹೈಟ್ ಇದ್ದಾರೆ, ಆಗ ನಾನು ಈ ರೀತಿ ಸೆಂಟೆನ್ಸ್ನ ಹೇಳಬೇಕು. ಸೊ ಈ ಥರ ಆ್ಯಸ್ ಅಡ್ಜೆಕ್ಟಿವ್ ಆ್ಯಸ್ ಸ್ಟ್ರಕ್ಚರ್ ಇಬ್ಬರ ಜೊತೆ ನಾವು ಯೂಸ್ ಮಾಡ್ತೀವಿ ಆ್ಯಂಡ್ ಎರಡು ನೌನ್ಗಳ ಮಧ್ಯದಲ್ಲಿ ಯೂಸ್ ಮಾಡ್ತೀವಿ. ಆ್ಯಂಡ್ ಆ ನೌನ್ಗಳು ಸಮ್ ವೇನಲ್ಲಿ ಈಕ್ವಲ್ ಇರಬೇಕು, ಈಕ್ವಲ್ ಕ್ವಾಲಿಟಿನ ತೋರಿಸ್ತಾ ಇರಬೇಕು, ರೈಟ್. ನೀವು ಫುಲ್ ಸೆಂಟೆನ್ಸ್ ಕೂಡ ಮಾಡೋದು, ಕಿರಣ್ ಈಸ್ ಆ್ಯಸ್ ಟಾಲ್ ಆ್ಯಸ್ ರಾಜ್ ಈಸ್ ಅಂತಲೂ ಹೇಳ್ಬೋದು. ನಾನು ಲಾಸ್ಟ್ ಕ್ಲಾಸ್ನಲ್ಲಿ ಹೇಳ್ಕೊಟ್ಟಿದ್ದೆ ಅಲ್ವಾ. ಸೊ ಇದನ್ನು ಕಂಪ್ಲೀಟ್ ಅಂದರೆ ರಾಜ್ ಇದ್ದಷ್ಟೇ ಕಿರಣ್ ಟಾಲ್ ಇದ್ದಾನೆ, ಸೇಮ್ ಮೀನಿಂಗ್ ಬರುತ್ತೆ. ರಾಜ್ ಎಷ್ಟು ಉದ್ದ ಇದ್ದಾನೋ ಕಿರಣ್ ಕೂಡ ಅಷ್ಟೇ ಉದ್ದ ಇದ್ದಾನೆ ಅನ್ನೋ ಮೀನಿಂಗ್ನ ಕೊಡುತ್ತೆ, ರೈಟ್. ಸೊ ಬಿಗಿನರ್ಸ್ ಓದೋದಕ್ಕೆ ಕಷ್ಟಪಡ್ತಾರೆ. ಕಿರಣ್ ಈಸ್ ಟಾಲ್ ಆ್ಯಸ್ ಟಾಲ್ ಆ್ಯಸ್. ಸೊ ಇದನ್ನು ಹೇಗೆ ಓದಬೇಕು ನಾನು ಹೇಳ್ತೀನಿ ನೋಡಿ. ಕಿರಣ್ ಈಸ್ ಟಾಲ್ ಅಂತ ಹೇಳಕ್ಕೆ ಬರುತ್ತಲ್ವಾ, ರೈಟ್, ಬರುತ್ತೆ. ಕಿರಣ್ ಈಸ್ ಆದಮೇಲೆ ಸ್ವಲ್ಪ ಪಾಸ್ ಕೊಡಿ. ಕಿರಣ್ ಈಸ್ ಆ್ಯಸ್ ಟಾಲ್ ಆ್ಯಸ್ ರಾಜ್ ಈಸ್. ನೋಡಿ ಈ ಥರ ಸ್ವಲ್ಪ ಪಾಸ್ ಮಾಡಿ, ಸ್ವಲ್ಪ ಅಲ್ಲಿ ಬ್ರೇಕ್ ಕೊಟ್ಟು ಓದಿ. ನನ್ನ ಜೊತೆ ರಿಪೀಟ್ ಮಾಡಿ, ಕಿರಣ್ ಈಸ್ ಆ್ಯಸ್ ಟಾಲ್ ಆ್ಯಸ್ ರಾಜ್ ಈಸ್. ಈ ಥರ ಓದೋದು ಅಭ್ಯಾಸ ಮಾಡ್ಕೊಳ್ಳಿ, ಅದು ಈಸಿಯಾಗಿ ಬರುತ್ತೆ ನಿಮ್ಮ ಮಾತಿನಲ್ಲಿ ಆಗ, ರೈಟ್. ಇದು ನೋಡಿ ನೆಗೆಟಿವ್ನಲ್ಲಿ ಹೇಳ್ತಾ ಇದ್ದೀನಿ, ಕಿರಣ್ ಈಸ್ ನಾಟ್ ಆ್ಯಸ್ ಟಾಲ್ ಆ್ಯಸ್ ರಾಜ್. ಇದು ಕೂಡ ಬಿಗಿನರಿಗೆ ಕಷ್ಟ ಆಗುತ್ತೆ ಹೇಳೋದಕ್ಕೆ. ನಾನು ಹೇಳಿದ್ನೆಲ್ಲ ಬ್ರೇಕ್ ಮಾಡಿ ಹೇಳಿ, ಕಿರಣ್ ಈಸ್ ನಾಟ್ ಆ್ಯಸ್ ಟಾಲ್ ಆ್ಯಸ್ ರಾಜ್, ರೈಟ್. ಅಂದರೆ ಕಿರಣ್ ರಾಜ್ ಅಷ್ಟು ಉದ್ದ ಇಲ್ಲ. ಸೊ ಇಲ್ಲಿ ನಾನು ಅನ್ಈಕ್ವಾಲಿಟಿನ ಹೇಳ್ತಾ ಇದ್ದೀನಿ ಹೈಟ್ನಲ್ಲಿ. ಬಟ್ ನಾಟ್ ಟಾಲರ್ ದೆನ್ ಅಂದರೆ ಬೇರೆ ಮೀನಿಂಗ್, ಅಂದರೆ ಅವನಿಗಿಂತ ಉದ್ದ ಇಲ್ಲ ಅಂತ ಮೀನಿಂಗ್. ಕಿರಣ್ ಇಸ್ ನಾಟ್ ಟಾಲರ್ ದೆನ್ ರಾಜ್ ಅಂದರೆ ಕಿರಣ್ ರಾಜ್ಗಿಂತ ಉದ್ದ ಇಲ್ಲ. ಕಿರಣ್ ಇಸ್ ನಾಟ್ ಆ್ಯಸ್ ಟಾಲ್ ಆ್ಯಸ್ ರಾಜ್ ಅಂದರೆ ಕಿರಣ್ ರಾಜ್ ಅಷ್ಟು ಉದ್ದ ಇಲ್ಲ, ಅಂದರೆ ಈಕ್ವಲ್ ಇಲ್ಲ ಅಂತ ನಾನು ಇಲ್ಲಿ ಹೇಳ್ತಾ ಇದ್ದೀನಿ. ಆ್ಯಂಡ್ ಇಲ್ಲಿ ಈಕ್ವಲ್ ಇದ್ದಾರೆ ಅಂತ ನಾನು ಹೇಳ್ತಾ ಇದ್ದೀನಿ. ಸೊ ಕ್ಲಿಯರ್ ಆಯ್ತಲ್ಲ. ಸೊ ಆ್ಯಸ್ ಅಡ್ಜೆಕ್ಟಿವ್ ಆ್ಯಸ್ ಈ ಸ್ಟ್ರಕ್ಚರ್ನ ಫಾಲೋ ಮಾಡಿ. ಯಾವಾಗ ಯೂಸ್ ಮಾಡಬೇಕು, ನಾವು ಕಂಪೇರ್ ಮಾಡ್ತಿರುವಂತಹ ಪೀಪಲ್ ಅಥವಾ ಥಿಂಗ್ಸ್ ಈಕ್ವಲ್ ಇರಬೇಕು, ಆವಾಗ ಇದನ್ನು ಯೂಸ್ ಮಾಡಿ, ರೈಟ್. ಆ್ಯಂಡ್ ಎರಡನ್ನೇ ತಗೋಬೇಕು ನಾವು, ಎರಡು ವ್ಯಕ್ತಿಗಳ ಮಧ್ಯೆ, ಎರಡು ವಸ್ತುಗಳ ಮಧ್ಯೆನೇ ನಾವು ಇದನ್ನು ಯೂಸ್ ಮಾಡ್ತೀವಿ. ಆ್ಯಂಡ್ ಸೆಂಟೆನ್ಸ್ನಲ್ಲಿ ಎಲ್ಲಿ ಹಾಕಬೇಕು, ಬಿ ಫಾರ್ಮ್ ಮುಂದೆ ಹಾಕಬೇಕು ಅಷ್ಟೇ. ನೀವು ಎಷ್ಟೋ ಕ್ಲಾಸ್ಗಳಿಂದ ಬಿ ಫಾರ್ಮ್ ಕಲಿತಿದ್ದೀರಲ್ಲ, ಸಿಂಪ್ಲಿ ಬಿ ಫಾರ್ಮ್ ಮುಂದೆ ಯೂಸ್ ಮಾಡಿ. ಶಿ ಈಸ್ ಆ್ಯಸ್ ಟಾಲ್ ಆ್ಯಸ್ ಹರ್ ಬ್ರದರ್ ಅಂದರೆ ಅವಳು ತನ್ನ ಬ್ರದರ್ನಷ್ಟೇ ಉದ್ದ ಇದ್ದಾಳೆ. ಸೊ ಓದೋದಕ್ಕೆ ಕಷ್ಟ ಆಗ್ತಿರೆ ನಾನು ಹೇಳಿದ್ನೆಲ್ಲ ಬ್ರೇಕ್ ಮಾಡಿ ಹೇಳಿ ನನ್ನ ಜೊತೆ, ಶಿ ಈಸ್ ಆ್ಯಸ್ ಟಾಲ್ ಆ್ಯಸ್ ಹರ್ ಬ್ರದರ್ ಆರ್ ಹರ್ ಬ್ರದರ್ ಈಸ್. ಫುಲ್ ಕೂಡ ನೀವು ಹೇಳ್ಬೋದು. ಸೊ ಸ್ಪೋಕನಲ್ಲಿ ಲಾಸ್ಟ್ನಲ್ಲಿ ಹಾಕೋ ಈಸ್ ಆರ್ನ ಡ್ರಾಪ್ ಮಾಡ್ತಾರೆ. ಯುವರ್ ಹ್ಯಾಂಡ್ಸ್ ಆರ್ ಆ್ಯಸ್ ಕೋಲ್ಡ್ ಆ್ಯಸ್ ಐಸ್ ಅಂದರೆ ನಿನ್ನ ಕೈಗಳು ತುಂಬ ತಣ್ಣಗಿದೆ ಅಂತ ನಾನು ಇಲ್ಲಿ ಹೇಳ್ತಾ ಇದ್ದೀನಿ, ಅಂದರೆ ಐಸ್ ಅಷ್ಟು ತಣ್ಣಗಿದೆ, ರೈಟ್. ಮೈ ಸೈಟ್ ಇಸಂಟ್ ಆ್ಯಸ್ ಗುಡ್ ಆ್ಯಸ್ ಯುವರ್ಸ್. ಇಲ್ಲಿ ನೆಗೆಟಿವ್ ಸೆಂಟೆನ್ಸ್ ಬರ್ತಾ ಇದೆ ನೋಡಿ, ಇಸಂಟ್ ಅಂದರೆ ನನ್ನ ದೃಷ್ಟಿ ನಿನ್ನಷ್ಟು ಚೆನ್ನಾಗಿಲ್ಲ ಅಂತ ನಾವಿಲ್ಲಿ ಹೇಳ್ತಾ ಇದ್ದೀವಿ. ಸೊ ನೀವೇನಾದರೂ ಈ ಥರ ಹೇಳಿದ್ರೆ, ಮೈ ಸೈಟ್ ಇಸಂಟ್ ಆ್ಯಸ್ ಗುಡ್ ಆ್ಯಸ್ ಯುವರ್ ಅಥವಾ ಯು ಅಂತ ಹೇಳಿದ್ರೆ ಆಬ್ಸಲ್ಯೂಟ್ಲಿ ರಾಂಗ್. ನಾವು ಯಾವುದಕ್ಕೆ ಕಂಪೇರ್ ಮಾಡಬೇಕು, ನನ್ನ ಸೈಟ್ನ ನಿನ್ನ ಸೈಟ್ಗೆ ಕಂಪೇರ್ ಮಾಡಬೇಕು ಅಲ್ವಾ. ಮೈ ಸೈಟ್ ಇಸಂಟ್ ಆ್ಯಸ್ ಗುಡ್ ಆ್ಯಸ್ ಯುವರ್ ಸೈಟ್ ಅಂತನಾದರೂ ಹೇಳಬೇಕು, ಅಥವಾ ಯುವರ್ಸ್ ಅಂತನಾದರೂ ಹೇಳಬೇಕು. ಯುವರ್ಸ್ ಅಂದರೆ ಏನು, ನಿನ್ನದು. ಏನು ನಿನ್ನದು,
ನಾ ಇಲ್ಲಿ ಏನು ಮೆನ್ಷನ್ ಮಾಡಿದ್ದೀನಿ ಅದೇ ಸೈಟ್ ಬಗ್ಗೆ ಮಾತಾಡ್ತೀನಲ್ವಾ. ಯುವರ್ಸ್ ಅಂದರೆ ನಿನ್ನ ಸೈಟ್ ಅಂತಾನೆ ಅರ್ಥ, ಅದು ಅಂಡರ್ಸ್ಟುಡ್. ಆದ್ದರಿಂದ ಲಾಸ್ಟ್ ವರ್ಡ್ ನೀವು ನಿನ್ನದು ನಮ್ಮದು ಅಂತ ಹಾಕೋವಾಗ ಕೇರ್ಫುಲ್ಲಾಗಿ ಹಾಕ್ಬೇಕು ಸ್ಪೆಲ್ಲಿಂಗ್ಸ್. ಯುವರ್ಸ್, ಮೈನ್ ಅಂತ. ಕಿರಣ್ ಇಸಂಟ್ ಆಸ್ ಓಲ್ಡ್ ಆಸ್ ರವಿ. ಸೊ ಟ್ರೈ ಮಾಡಿ, ಏನಿದ್ರ ಮೀನಿಂಗ್? ಕಿರಣ್ಗೆ ರವಿ ಅಷ್ಟು ವಯಸ್ಸಾಗಿಲ್ಲ, ಅಂದರೆ ಅವರಿಬ್ರು ಏಜ್ನಲ್ಲಿ ಈಕ್ವಲ್ ಇಲ್ಲ. ಸೊ ಅಗೇನ್ ನಾನು ಹೇಳ್ತಾ ಇದ್ದೀನಿ, ಕಿರಣ್ನ ರವಿ ಜೊತೆಗೆ ನಾವು ಕಂಪೇರ್ ಮಾಡಿ ಹೇಳ್ತಾ ಇದ್ದೀವಿ ಆ್ಯಂಡ್ ಏಜ್ನಲ್ಲಿ ಈಕ್ವಲ್ ಇಲ್ಲ ಅಂತ ಹೇಳ್ತಾ ಇದ್ದೀವಿ. ಆ ಸಿಚುವೇಶನಲ್ಲಿ ಈ ಥರ ನಾವು ಯೂಸ್ ಮಾಡಬೇಕಾಗುತ್ತೆ. ತುಂಬ ಸರಿ ಮಾತಾಡ್ತಾ ಇರೋವಾಗ ಕಿರಣ್ನ ಏಜ್ ಬಗ್ಗೆ ಮಾತಾಡ್ತೀವಿ, ರವಿ ಏಜ್ ಬಗ್ಗೆ ಮಾತಾಡ್ತಿದ್ದೀವಿ. ಕಿರಣ್ಗೆ ರವಿ ಎಷ್ಟು ವಯಸ್ಸಾಗಿಲ್ಲ ಅಂತ ನಾವು ಕನ್ನಡದಲ್ಲಿ ಹೇಳಬೇಕಾಗುತ್ತಲ್ವ. ಅಂದರೆ ಒಬ್ಬ ವ್ಯಕ್ತಿನ ತೊಗೊಂಡು ಇನ್ನೊಬ್ಬ ವ್ಯಕ್ತಿ ಕಂಪೇರ್ ಮಾಡ್ತಿದ್ದೀವಿ ಆ್ಯಂಡ್ ಅವ್ರು ಈಕ್ವಲ್ ಇದ್ದಾರೆ ಆ್ಯಂಡ್ ಈಕ್ವಲ್ ಇಲ್ಲ ಅಂತ ಹೇಳೋವಾಗಲೇ ಈ ಥರ ಸೆಂಟೆನ್ಸ್ಗಳು ಯೂಸ್ ಆಗುತ್ತೆ. ಐ ರಿಪೀಟ್, ಈಕ್ವಲ್ ಇದ್ದಾರೆ, ಈಕ್ವಲ್ ಇಲ್ಲ, ಈಕ್ವಲ್ ಇದೆ, ಈಕ್ವಲ್ ಇಲ್ಲ ಅಂತ ಹೇಳೋವಾಗಲೇ ಈ ಸ್ಟ್ರಕ್ಚರ್ಗಳು ಯೂಸ್ ಆಗುತ್ತೆ. ಎಲ್ಲಾದರೂ ಒಂದು ಕಡೆ ಬರೆದಿಟ್ಕೊಳ್ಳಿ. ಯುವರ್ ಹೇರ್ ಈಸ್ ಆ್ಯಸ್ ಲಾಂಗ್ ಆ್ಯಸ್ ಯುವರ್ ಮದರ್ಸ್. ಅಂದ್ರೇನು? ನಿನ್ನ ಹೇರ್ ನಿಮ್ಮ ಮದರ್ನ ಹೇರ್ ಅಷ್ಟೇ ಉದ್ದ ಇದೆ. ನೋಡಿ, ಯುವರ್ ಮದರ್ಸ್ ಹೇರ್ ಕಂಪ್ಲೀಟ್ ಮಾಡ್ಬೋದು. ಹೇರ್ ಅನ್ನೋ ವರ್ಡ್ ತೆಗೆದ್ರು ಇಲ್ಲಿ ಅಂಡರ್ಸ್ಟುಡ್, ಅದು ಮದರ್ ಅನ್ಬಾರ್ದು. ನಿನ್ನ ಹೇರ್ನ ನಿಮ್ಮ ಮದರ್ಗೆ ಕಂಪೇರ್ ಮಾಡಬಾರ್ದು, ಮದರ್ನ ಹೇರ್ಗೆ ಕಂಪೇರ್ ಮಾಡಬೇಕಲ್ವಾ. ರವೀಸ್ ಫೋನ್ ಇಸಂಟ್ ಆಸ್ ಎಕ್ಸ್ಪೆನ್ಸಿವ್ ಆಸ್ ರಾಧಾಸ್ ಫೋನ್. ರೈಟ್, ಅಂಡರ್ಸ್ಟುಡ್ ಆಯ್ತಲ್ವಾ. ನೆಗೆಟಿವ್ ಹೇಳ್ತಾ ಇದ್ದೀವಿ. ರವಿ ಫೋನ್ ರಾಧಾನ ಫೋನ್ನಷ್ಟು ಎಕ್ಸ್ಪೆನ್ಸಿವ್ ಇಲ್ಲ. ಹಿಸ್ ಫೋನ್ ಇಸಂಟ್ ಆಸ್ ಎಕ್ಸ್ಪೆನ್ಸಿವ್ ಆಸ್ ರಾಧಾಸ್. ಸೊ ಇದನ್ನು ಓದೋದು ಪ್ರಾಕ್ಟೀಸ್ ಮಾಡ್ಕೊಳ್ಳಿ, ಅವಾಗ ಹೇಳೋದು ಬರುತ್ತೆ. ಹೇಗೆ ಓದ್ಬೇಕು ಇದನ್ನು? ರವೀಸ್ ಫೋನ್ ಇಸಂಟ್ ಆಸ್ ಎಕ್ಸ್ಪೆನ್ಸಿವ್ ಆಸ್ ರಾಧಾಸ್. ಫಾಸ್ಟಾಗಿ ನೀವು ಹೇಳಬೇಕು ಅನ್ಕೊಂಡ್ರೆ ಫಸ್ಟ್ ಬ್ರೇಕ್ ಮಾಡಿ ಹೇಳಿ. ರವೀಸ್ ಫೋನ್ ಇಸಂಟ್ ಆಸ್ ಎಕ್ಸ್ಪೆನ್ಸಿವ್ ಆಸ್ ರಾಧಾಸ್. ಯುವರ್ ಫೋನ್ ಈಸ್ ಆಸ್ ಫಾಸ್ಟ್ ಆಸ್ ಮೈನ್. ಮೈನ್ ಅಂದ್ರೇನು? ನಂದು, ಅಂದರೆ ನನ್ನ ಫೋನ್. ನಿನ್ನ ಫೋನ್ ನನ್ನ ಫೋನ್ ಅಷ್ಟೇ ಫಾಸ್ಟ್ ಇದೆ. ಸೀಮಾ ಇಸ್ ನಾಟ್ ಆಸ್ ಗುಡ್ ಆಸ್ ಹಿಸ್ ಬ್ರದರ್. ನೋಡಿ, ಇಲ್ಲಿ ನೋಡಿ, ಆಸ್ ಬಂತು, ಹಿಸ್ ಬಂತು. ಪ್ರೊನೌನ್ಸ್ ಮಾಡೋಕ್ಕೆ ಬಿಗಿನರ್ ಕಷ್ಟಪಡ್ತಾರೆ. ಇನ್ನೊಂದ್ಸರಿ ಹೇಳಿ, ಸೀಮಾ ಇಸಂಟ್ ಅಥವಾ ಸೀಮಾ ಇಸ್ ನಾಟ್ ಆಸ್ ಗುಡ್ ಆಸ್ ಹಿಸ್ ಬ್ರದರ್. ನೋಡಿ, ಈ ಥರ ಬ್ರೇಕ್ ಮಾಡಿ ಹೇಳಿ. ಇನ್ನೊಂದ್ಸರಿ ಹೇಳಿ, ಸೀಮಾ ಇಸ್ ನಾಟ್ ಆಸ್ ಗುಡ್ ಆಸ್ ಹಿಸ್ ಬ್ರದರ್. ಸೀಮಾ ಅವಳ ಬ್ರದರ್ ಅಷ್ಟು ಚೆನ್ನಾಗಿಲ್ಲ. ಯಾವುದರಲ್ಲಿ? ಇನ್ ಸ್ಟಡೀಸ್. ನೋಡಿ, ಆ ಥರ ಎಕ್ಸ್ಟ್ರಾ ವರ್ಡ್ಸ್ ನೀವು ಆ್ಯಡ್ ಮಾಡಿ. ಅಂದರೆ ಅರ್ಥ ಅವನ ಬ್ರದರ್ ಚೆನ್ನಾಗಿ ಓದ್ತಾನೆ ಅಂತ. ರೈಟ್. ಮೈ ನ್ಯೂ ಲ್ಯಾಪ್ಟಾಪ್ ಇಸಂಟ್ ಆಸ್ ಫಾಸ್ಟ್ ಆಸ್ ಮೈ ಓಲ್ಡ್ ಒನ್. ನನ್ನ ಹೊಸ ಲ್ಯಾಪ್ಟಾಪ್ ಹಳೆಯದಷ್ಟು ಫಾಸ್ಟ್ ಆಗಿಲ್ಲ. ರೈಟ್. ಮೈ ನ್ಯೂ ಲ್ಯಾಪ್ಟಾಪ್ ಇಸಂಟ್ ಫಾಸ್ಟ್ ಅಂತಾನು ಹೇಳ್ಬೋದಲ್ವಾ. ಮೈ ನ್ಯೂ ಲ್ಯಾಪ್ಟಾಪ್ ಇಸಂಟ್ ಫಾಸ್ಟ್ ಅಂದರೆ ಏನರ್ಥ? ನನ್ನ ಹೊಸ ಲ್ಯಾಪ್ಟಾಪ್ ಫಾಸ್ಟ್ ಇಲ್ಲ. ಬಟ್ ಹಳೆದಕ್ಕೆ ಕಂಪೇರ್ ಮಾಡಿ ಹೇಳಬೇಕಂದ್ರೆ ಮೈ ನ್ಯೂ ಲ್ಯಾಪ್ಟಾಪ್ ಇಸಂಟ್ ಆಸ್ ಫಾಸ್ಟ್ ಆಸ್ ವರ್ಡ್ ಸೇರಿಸಿ, ಅಂದರೆ ಹಳೆದೇ ತುಂಬ ಫಾಸ್ಟ್ ಇತ್ತು. ಟುಡೇ ಇಸಂಟ್ ಆಸ್ ಹಾಟ್ ಆಸ್ ಇಟ್ ವಾಸ್ ಎಸ್ಟರ್ಡೇ. ಅಥವಾ ಇದನ್ನು ಇನ್ನೂ ಶಾರ್ಟಾಗಿ ಹೇಳ್ಬೋದು, ಟುಡೇ ಇಸಂಟ್ ಆಸ್ ಹಾಟ್ ಆಸ್ ಎಸ್ಟರ್ಡೇ. ಅಷ್ಟು ಹೇಳಿದ್ರು ಕರೆಕ್ಟ್. ಬಟ್ ನಾನಿಲ್ಲಿ ಸೆಂಟೆನ್ಸ್ನ ಪೂರ್ತಿಯಾಗಿ ಕಂಪ್ಲೀಟ್ ಮಾಡಿದ್ದೀನಿ. ಸ್ಪೋಕನ್ನಲ್ಲಿ ನೀವು ಜಸ್ಟ್ ಆಸ್ ಎಸ್ಟರ್ಡೇ ಅಂತಲೂ ಹೇಳಿ. ಮೈಸೂರು ಇಸಂಟ್ ಆಸ್ ಬಿಗ್ ಆಸ್ ಬ್ಯಾಂಗ್ಳೂರ್. ಇಂಗ್ಲೆಂಡ್ ಇಸಂಟ್ ನಿಯರ್ಲಿ ಆಸ್ ಬಿಗ್ ಆಸ್ ರಷ್ಯಾ. ಸೊ ಇಲ್ಲಿ ನಿಯರ್ಲಿ ಅನ್ನೋ ವರ್ಡ್ ಆ್ಯಡ್ ಆಗಿದೆ. ಅಂದರೆ ರಷ್ಯಾ ತುಂಬ ದೊಡ್ಡದಿದೆ, ಇಂಗ್ಲೆಂಡ್ ಅದರಷ್ಟು ದೊಡ್ಡದು ಇಲ್ಲವೇ ಇಲ್ಲ ಅಂತ. ಮಾತಿನೆಲ್ಲ ಎಂಫಸಿಸ್ನ ತರೋದಕ್ಕೋಸ್ಕರ ನಿಯರ್ಲಿ ಅನ್ನೋ ವರ್ಡ್ ಯೂಸ್ ಮಾಡ್ತಾರೆ. ಅಂದರೆ ಅದರ ಹತ್ತತ್ರನೂ ಬರಲ್ಲ ಇದು. ರೈಟ್, ಅಷ್ಟು ಚಿಕ್ಕದು ಇಂಗ್ಲೆಂಡ್ ಅಂತ ನಾವಿಲ್ಲಿ ಹೇಳ್ತಾ ಇದ್ದೀವಿ. ನೆಕ್ಸ್ಟ್, ಅವರ್ ಬಾಸ್ ಈಸ್ ನಾಟ್ ಆಸ್ ಫ್ರೆಂಡ್ಲಿ ಆಸ್ ಯುವರ್ಸ್. ನಮ್ಮ ಬಾಸ್ ನಿಮ್ಮ ಬಾಸ್ ಅಷ್ಟು ಫ್ರೆಂಡ್ಲಿ ಇಲ್ಲ. ಹಿ ಇಸ್ ನಾಟ್ ಆಸ್ ಸ್ಟುಪಿಡ್ ಆಸ್ ಹಿ ಲುಕ್ಸ್. ಅವ್ನು ಸ್ಟುಪಿಡ್ ಥರ ಕಾಣ್ತಾನೆ, ಬಟ್ ಅವ್ನು ಆ್ಯಕ್ಚುಲಿ ಅಷ್ಟು ಸ್ಟುಪಿಡ್ ಇಲ್ಲ. ಅಂದರೆ ಅವ್ನು ಕಾಣೋ ಅಷ್ಟು ಸ್ಟುಪಿಡ್ ಇಲ್ಲ. ದ ಕ್ಯಾಫಿಟೇರಿಯಾ ಇಸ್ ನಾಟ್ ಆಸ್ ಕ್ರೌಡೆಡ್ ಆಸ್ ಯೂಶುವಲ್. ಅಂದರೆ ಯೂಶಲಿ ಕ್ಯಾಫಿಟೇರಿಯಾ ತುಂಬ ಕ್ರೌಡೆಡ್ ಆಗಿರುತ್ತೆ, ಬಟ್ ಈಗ ಅಷ್ಟು ಕ್ರೌಡೆಡ್ ಆಗಿಲ್ಲ. ಶಿ ಇಸ್ ನಾಟ್ ಆಸ್ ಸಕ್ಸಸ್ಫುಲ್ ಆಸ್ ಅ ಬ್ರದರ್. ಸೊ ಈ ಥರ ನೆಗೆಟಿವ್ನಲ್ಲಿ ಹೇಳೋ ಸೆಂಟೆನ್ಸ್ಗಳನ್ನ ಇನ್ನೊಂದು ವರ್ಡಿಂದನೂ ಹೇಳ್ಬೋದು. ನಾಟ್ ಸೋ ಅನ್ನೋ ವರ್ಡಿಂದ. ನೋಡಿ ಇಲ್ಲಿ, ಶಿ ಇಸ್ ನಾಟ್ ಸೋ ಸಕ್ಸಸ್ಫುಲ್ ಆಸ್ ಅ ಬ್ರದರ್. ನೋಡಿ, ನಾನು ಎಲ್ಲಿ ಪಾಸ್ ಮಾಡ್ತಾ ಇದ್ದೀನಿ. ಶಿ ಇಸ್ ನಾಟ್ ಸೋ ಸಕ್ಸಸ್ಫುಲ್ ಆಸ್ ಅರ್ ಬ್ರದರ್ ಅಂದರೆ ಅರ್ಥ ಸೇಮ್, ತನ್ನ ಅಣ್ಣನಷ್ಟು ಅವಳು ಸಕ್ಸಸ್ಫುಲ್ ಇಲ್ಲ ಅನ್ನೋದೇ ಮೀನಿಂಗ್ ಕೊಡುತ್ತೆ. ನಾಟ್ ಸೋ ಅನ್ನೋದನ್ನ ಕೂಡ ಕಾಮನ್ ಆಗಿ ಯೂಸ್ ಮಾಡ್ತೀವಿ ಇಲ್ಲಿ. ಎಲ್ಲಿ? ನೆಗೆಟಿವ್ ಸೆಂಟೆನ್ಸ್ಗಳಲ್ಲಿ. ನಾಟ್ ಆಸ್ ಸಕ್ಸಸ್ಫುಲ್ ಆಸ್ ತುಂಬ ಫಾರ್ಮಲ್ ಆಯಿತು. ಇನ್ಫಾರ್ಮಲ್ನಲ್ಲಿ ಇದೇ ಥರ, ಇನ್ಫಾರ್ಮಲ್ಲಿ ನಾಟ್ ಸೋ ಅಂತಾನು ಯೂಸ್ ಮಾಡ್ತಾರೆ. ಅಂದರೆ ಅಷ್ಟೇನು ಇವಳು ಸಕ್ಸಸ್ಫುಲ್ ಇಲ್ಲ ಅಂತ. ಅಂದರೆ ಇದರ ಮೀನಿಂಗ್ ಏನು? ಇದರ ಮೀನಿಂಗ್ ಇದೆ, ಶಿ ಈಸ್ ಲೆಸ್ ಸಕ್ಸಸ್ಫುಲ್ ದ್ಯಾನ್ ಅವರ್ ಬ್ರದರ್. ಈ ಥರದ್ದು ನಾನು ಲಾಸ್ಟ್ ಕ್ಲಾಸ್ಗಳಲ್ಲಿ ಹೇಳ್ಕೊಟ್ಟಿದ್ದಲ್ವ. ಅಣ್ಣನಷ್ಟು ಸಕ್ಸಸ್ಫುಲ್ ಇಲ್ಲ ಅಂದರೆ ಅರ್ಥ ಏನು? ಲೆಸ್ ಸಕ್ಸಸ್ಫುಲ್ ಇದ್ದಾಳೆ ಅಂತ ಅರ್ಥ ಅಲ್ವಾ.
ಈಸ್ ನಾಟ್ ಆಸ್ ಫ್ರೆಂಡ್ಲಿ ಆಸ್ ಸುಮಾ ಈಸ್. ಇದನ್ನ ಸೋ ಇಂದ ಹೇಳಿ, ಸೋ ಹಾಕಿ ಇಲ್ಲಿ. ಈಸ್ ನಾಟ್ ಸೋ ಫ್ರೆಂಡ್ಲಿ ಆಸ್ ಸುಮಾ ಈಸ್, ರೈಟ್? ಹಿ ಈಸ್ ಜಸ್ಟ್ ಆಸ್ ಸ್ಟ್ರಾಂಗ್ ಆಸ್ ಎವರ್. ಜಸ್ಟ್ ಅಂದರೆ ಇಲ್ಲಿ ಎಕ್ಸಾಕ್ಟ್ಲಿ ಅವ್ನು ಯಾವಾಗಲೂ ಎಷ್ಟು ಸ್ಟ್ರಾಂಗ್ ಇರ್ತಾನೋ ಇವಾಗಲೂ ಅಷ್ಟೇ ಸ್ಟ್ರಾಂಗ್ ಆಗಿದ್ದಾನೆ. ಅಂದರೆ ಇಷ್ಟು ಏಜ್ ಆದ್ರೂ ಕೂಡ ಹಿ ಈಸ್ ಆಸ್ ಸ್ಟ್ರಾಂಗ್ ಆಸ್ ಎವರ್. ಸೊ ಜಸ್ಟ್ ಹಾಕಿರೋದ್ರಿಂದ ಏನಾಯ್ತು, ವರ್ಡ್ ಎಕ್ಸಾಕ್ಟ್ಲಿ ಅನ್ನೋ ಮೀನಿಂಗ್ ಬಂತು. ದಿಸ್ ಕ್ಲಾಸ್ ಇಸಂಟ್ ಆಸ್ ಎಕ್ಸೈಟಿಂಗ್ ಆಸ್ ದ ಲಾಸ್ಟ್ ಒನ್. ಹಿ ಇಸಂಟ್ ಆಸ್ ಗುಡ್ ಇನ್ ಸ್ಟಡೀಸ್ ಆಸ್ ಇನ್ ಸ್ಪೋರ್ಟ್ಸ್. ನೋಡಿ ಇನ್ನೊಂದ್ಸರಿ ನಾನು ಹೇಳ್ತಾ ಇದ್ದೀನಿ, ನಿಧಾನವಾಗಿ ಅರ್ಥ ಮಾಡ್ಕೊಳ್ಳಿ. ನಾನು ಎಲ್ಲಿ ಬ್ರೇಕ್ ಮಾಡ್ತೀನಿ ನೀವು ಅಲ್ಲೇ ಬ್ರೇಕ್ ಮಾಡಿ, ಅಷ್ಟನ್ನು ಅರ್ಥ ಮಾಡ್ಕೊಳ್ಳಿ ಫಸ್ಟ್. ಹಿ ಇಸಂಟ್ ಆಸ್ ಗುಡ್ ಇನ್ ಸ್ಟಡೀಸ್. ಹಿ ಇಸಂಟ್ ಆಸ್ ಗುಡ್ ಇನ್ ಸ್ಟಡೀಸ್ ಆಸ್ ಇನ್ ಸ್ಪೋರ್ಟ್ಸ್. ಟ್ರಾನ್ಸ್ಲೇಟ್ ಮಾಡ್ಕೊಳ್ಳಿ ಮೈಂಡಲ್ಲಿ. ನೋಡಿ ಫಸ್ಟ್ ಇಷ್ಟನ್ನೇ ತಗೊಳ್ಳಿ, ಆಸ್ ಇನ್ ಸ್ಪೋರ್ಟ್ಸ್. ಸ್ಪೋರ್ಟ್ಸ್ನಲ್ಲಿ ಇದ್ದಷ್ಟು ಅಲ್ವಾ, ಅದ್ರ ಮೀನಿಂಗ್ ಅದೇ. ಸ್ಪೋರ್ಟ್ಸ್ನಲ್ಲಿ ಇದ್ದಷ್ಟು ಚೆನ್ನಾಗಿ ಅವನು ಸ್ಟಡೀಸ್ನಲ್ಲಿ ಇಲ್ಲ, ರೈಟ್? ಈ ಥರ ಅರ್ಥ ಮಾಡ್ಕೋಬೇಕು. ನೋಡಿ ಇನ್ನೊಂದ್ಸರಿ, ಹಿ ಇಸಂಟ್ ಆಸ್ ಗುಡ್ ಇನ್ ಸ್ಟಡೀಸ್ ಆಸ್ ಇನ್ ಸ್ಪೋರ್ಟ್ಸ್. ಲಾಸ್ಟ್ ಪಾರ್ಟ್ ನೀವು ನೋಡಿದ್ರೆ ನಿಮಗೆ ಟ್ರಾನ್ಸ್ಲೇಟ್ ಮಾಡೋದು ಈಸಿ ಆಗುತ್ತೆ. ಅಂದರೆ ಸ್ಪೋರ್ಟ್ಸ್ನಲ್ಲಿ ಇದ್ದಷ್ಟು ಅವ್ನು ಚೆನ್ನಾಗಿ ಸ್ಟಡೀಸ್ ಇಲ್ಲ, ಅಂದರೆ ಸ್ಪೋರ್ಟ್ಸ್ ಚೆನ್ನಾಗಿ ಆಡ್ತಾನೆ, ಸ್ಟಡೀಸ್ ಚೆನ್ನಾಗಿ ಮಾಡಲ್ಲ. ಅದೇ ಥರ ಐ ಆಮ್ ಆಲ್ಮೋಸ್ಟ್ ಆಸ್ ಗುಡ್ ಇನ್ ಮ್ಯಾಥ್ ಆಸ್ ಇನ್ ಸೈನ್ಸ್. ಐ ಆಮ್ ಆಲ್ಮೋಸ್ಟ್ ಆಸ್ ಗುಡ್ ಇನ್ ಮ್ಯಾಥ್ ಆಸ್ ಇನ್ ಸೈನ್ಸ್. ಅಂದರೆ ಎಕ್ಸ್ಟ್ರಾ ವರ್ಡ್ ಯೂಸ್ ಮಾಡಿದ್ದೀನಿ ಅಷ್ಟೇ. ನಾನು ಸೈನ್ಸ್ನಲ್ಲಿ ಎಷ್ಟು ಚೆನ್ನಾಗಿದ್ದೀನೋ ಮ್ಯಾಥ್ಸ್ನಲ್ಲೂ ಅಷ್ಟೇ ಚೆನ್ನಾಗಿದ್ದೀನಿ, ಆಲ್ಮೋಸ್ಟ್ ಚೆನ್ನಾಗಿದ್ದೀನಿ. ಓಕೆ, ನೆಕ್ಸ್ಟ್, ಇಟ್ ಇಸಂಟ್ ಆಸ್ ಬಿಗ್ ಆಸ್ ದ ಲಾಸ್ಟ್ ಒನ್. ನೋಡಿ ಇಲ್ಲಿ ನೀವು ಇದನ್ನ ಹೇಳಬೇಕಾದ್ರೆ ಈ ಥರನೂ ಬ್ರೇಕ್ ಮಾಡ್ಬೋದು. ಇಟ್ ಇಸಂಟ್ ಆಸ್ ಬಿಗ್ ಆಸ್ ದ ಲಾಸ್ಟ್ ಒನ್. ಇಟ್ ಇಸಂಟ್ ಆಸ್ ಬಿಗ್ ಆಸ್ ದ ಲಾಸ್ಟ್ ಒನ್. ಗೊತ್ತಾಗ್ತಿಲ್ವಾ? ಇಟ್ ಇಸಂಟ್ ಆಸ್ ಬಿಗ್, ಅಷ್ಟು ದೊಡ್ಡದಾಗಿಲ್ಲ, ಆಸ್ ದ ಲಾಸ್ಟ್ ಒನ್, ಲಾಸ್ಟ್ ಒನ್ ಇದ್ದಷ್ಟು. ಪೆಟ್ರೋಲ್ ಈಸ್ ಆಸ್ ಎಕ್ಸ್ಪೆನ್ಸಿವ್ ಆಸ್ ಗೋಲ್ಡ್ ನೌ ಎ ಡೇಸ್. ಅಂದರೆ ಇದು ಎಕ್ಸಾಕ್ಟ್ಲಿ ಟ್ರೂ ಇಲ್ಲ ಅಂದರೂ ನಾವು ಆ ಥರ ಕಂಪೇರ್ ಮಾಡ್ತಿದ್ದೀವಿ, ರೈಟ್? ಐ ಆಮ್ ನಾಟ್ ಆಸ್ ಗುಡ್ ಆಸ್ ಯು, ಐ ಆಮ್ ನಾಟ್ ಆಸ್ ಗುಡ್ ಆಸ್ ಯು ಅಟ್ ಪ್ಲೇಯಿಂಗ್ ಚೆಸ್. ಸೊ ನಿಮಗೆ ನೆನಪಿದೆಯಾ, ನಾನು ಒಂದು ಕ್ಲಾಸ್ನಲ್ಲಿ ಹೇಳ್ಕೊಟ್ಟಿದ್ದೆ, ಐ ಆಮ್ ಗುಡ್ ಅಟ್ ಪ್ಲೇಯಿಂಗ್ ಚೆಸ್, ಐ ಆಮ್ ಬ್ಯಾಡ್ ಅಟ್ ಪ್ಲೇಯಿಂಗ್ ಚೆಸ್, ಹಿ ಈಸ್ ಗುಡ್ ಅಟ್ ಡ್ರೈವಿಂಗ್, ಹಿ ಈಸ್ ನಾಟ್ ಸೋ ಗುಡ್ ಅಟ್ ಡ್ರೈವಿಂಗ್. ಅಂಥ ಸೆಂಟೆನ್ಸ್ಗಳನ್ನು ಕೂಡ ಆಸ್ ಗುಡ್ ಆಸ್, ನಾಟ್ ಆಸ್ ಗುಡ್ ಆಸ್ನ ಯೂಸ್ ಮಾಡ್ಕೊಂಡು ಹೇಳಿ. ಅಂದರೆ ಒಂದು ಆ್ಯಕ್ಟಿವಿಟಿನಲ್ಲಿ ನಾನು ಎಷ್ಟು ಚೆನ್ನಾಗಿದ್ದೀನಿ ಯಾರಿಗಿಂತ ಅಂತ ಹೇಳೋವಾಗ ಇಲ್ಲಿ ಇದನ್ನು ಯೂಸ್ ಮಾಡ್ಬೋದು. ಏನಾಗಬೇಕು, ಆ್ಯಟ್ ಮುಂದೆ ಆ್ಯಕ್ಟಿವಿಟಿನ ಮೆನ್ಷನ್ ಮಾಡಿ ಅಷ್ಟೇ. ಆ್ಯಸ್ ಗುಡ್ ಆಸ್ ಮುಂದೆ ಒಬ್ಬ ಪರ್ಸನ್ ಬರಬೇಕು, ಅಂದರೆ ನಾವು ಯಾರ ಜೊತೆ ಕಂಪೇರ್ ಮಾಡ್ತೀವಿ ಅವ್ರ ಜೊತೆಗೆ, ಆಮೇಲೆ ಆ್ಯಟ್ ಹಾಕಿ ಆಮೇಲೆ ನೀವು ಒಂದು ಆ್ಯಕ್ಟಿವಿಟಿನ ಮೆನ್ಷನ್ ಮಾಡಿ. ಸೊ ನಾನು ಇಷ್ಟು ಹೇಳಿದ್ರೆ ನೀವು ಕಲ್ತು ಬಿಡಲ್ಲ. ಈ ಥರ ಒಂದು 10 ಡಿಫ್ರೆಂಟ್ ಸೆಂಟೆನ್ಸ್ನ ನೀವು ಬುಕ್ನಲ್ಲಿ ಆಮೇಲೆ ಬರೀರಿ. ಎಸ್, ನೀವು ಲಿಟ್ರಲಿ ಬರೋದು ಓದಿ ಅದನ್ನು ಅಲ್ವಾ? ಪ್ರತಿ ಕ್ಲಾಸ್ನಲ್ಲೂ ಈ ಥರ ಮಾಡ್ತಿರ್ಬೇಕು, ಆವಾಗಲೇ ನೀವು ಕಲಿಯೋದು. ಇಟ್ ಇಸ್ ನಾಟ್ ಆಸ್ ಹೆವಿ ಆಸ್ ಐ ಥಾಟ್. ನಾನು ಅನ್ಕೊಂಡಷ್ಟು ಇದು ಹೆವಿ ಇಲ್ಲ. ದಿಸ್ ಐಟಮ್ ಇಸ್ ನಾಟ್ ಆಸ್ ಗುಡ್ ಆಸ್ ಐ ಎಕ್ಸ್ಪೆಕ್ಟೆಡ್. ನೋಡಿ ಈ ಥರ ಓದಬೇಕು. ಫಸ್ಟ್ ಆಸ್ನ ಒಂದು ಪಾರ್ಟ್ನಲ್ಲಿ, ಇನ್ನೊಂದು ಆಸ್ನ ಇನ್ನೊಂದು ಪಾರ್ಟ್ನಲ್ಲಿ ಬ್ರೇಕ್ ಮಾಡಿ ಓದಿ. ನೋಡಿ, ದಿಸ್ ಐಟಮ್ ಇಸ್ ನಾಟ್ ಆಸ್ ಗುಡ್ ಆಸ್ ಐ ಎಕ್ಸ್ಪೆಕ್ಟೆಡ್. ಅವಾಗ ನಿಮಗೆ ಅರ್ಥ ಮಾಡ್ಕೊಳ್ಳೋದಕ್ಕೆ ಈಸಿ ಇರುತ್ತೆ. ದಿಸ್ ಐಟಮ್ ಇಸ್ ನಾಟ್ ಆಸ್ ಗುಡ್ ಆಸ್ ಇಟ್ ವಾಸ್ ಇನ್ ದ ಪಿಕ್ಚರ್. ಸೆಕೆಂಡ್ ಆಸ್ ಇಂದ ಇನ್ನೊಂದು ಪಾರ್ಟ್ ಆಗಿ ಫಸ್ಟ್ ಆಸ್ನ ಒಂದು ಪಾರ್ಟ್ ಆಗಿ ಓದ್ಕೊಳ್ಳಿ. ದಿಸ್ ಐಟಮ್ ಇಸ್ ನಾಟ್ ಆಸ್ ಗುಡ್ ಆಸ್ ಇಟ್ ವಾಸ್ ಇನ್ ದ ಪಿಕ್ಚರ್. ಅಂದರೆ ಈಗ ನೀವು ಆನ್ಲೈನಲ್ಲಿ ಶಾಪಿಂಗ್ ಮಾಡ್ತೀರಾ, ಪಿಕ್ಚರ್ನಲ್ಲಿ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ ಅಂತ ನೀವು ಆರ್ಡರ್ ಮಾಡ್ತೀರಾ, ಅದು ಬಂದ ಮೇಲೆ ಅಷ್ಟು ಚೆನ್ನಾಗಿ ಕಾಣಿಸೋದೇ ಇಲ್ಲ, ಅದು ತುಂಬ ಸರಿ ಆಗಿರುತ್ತಲ್ವ ಈ ಥರ. ಸೊ ಅವಾಗ ನೀವು ಹೇಳ್ಬೋದು, ದಿಸ್ ಪ್ರಾಡಕ್ಟ್ ಈಸ್ ನಾಟ್ ಆಸ್ ಗುಡ್ ಆಸ್ ಇಟ್ ವಾಸ್ ಇನ್ ದ ಪಿಕ್ಚರ್, ರೈಟ್? ಸೊ ಈ ಥರ ಒಂದು 10 ಡಿಫ್ರೆಂಟ್ ಸೆಂಟೆನ್ಸ್ ಮಾಡಿ, ಆಗ ಈ ಸೆಂಟೆನ್ಸ್ನಲ್ಲಿ ನೀವು ಪರ್ಫೆಕ್ಟ್ ಆಗ್ತೀರಾ. ಯಾಕಂದರೆ ಡೈಲಿ ಲೈಫ್ನಲ್ಲಿ ಈ ಥರ ಸೆಂಟೆನ್ಸ್ಗಳು ಮಾಡಬೇಕಾದ ಪರಿಸ್ಥಿತಿ ಬರುತ್ತೆ, ಅವಾಗ ನೀವು ಕಷ್ಟಪಡಬಾರ್ದು. ಅವಾಗ ಕಷ್ಟಪಡಬಾರ್ದು ಅಂದರೆ ಇವಾಗ ನೀವೇನು ಮಾಡಬೇಕು, ಈ ಥರ ಒಂದು 10-20 ಸೆಂಟೆನ್ಸ್ನ ಮಾಡಿ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ, ಓದಿ ಅದನ್ನು ಜೋರಾಗಿ. ಆವಾಗ ನಿಮ್ಮ ಡೈಲಿ ಲೈಫ್ನಲ್ಲಿ ಆಟೋಮೆಟಿಕ್ ತಲೆ ಒಳಗೆ ಸೆಂಟೆನ್ಸ್ಗಳು ಬರುತ್ತೆ. ಯಾಕಂದರೆ ನೀವು ಅಷ್ಟು ಪ್ರಾಕ್ಟೀಸ್ ಮಾಡಿರ್ತೀರ. ನಿಮ್ಮ ಮೈಂಡ್ ಯಾವಾಗಲೂ ನೀವು ಪ್ರಾಕ್ಟೀಸ್ ಮಾಡಿರೋದನ್ನು ಕರೆಕ್ಟ್ ಟೈಮ್ನಲ್ಲಿ ನೆನಪು ಮಾಡಿಸುತ್ತೆ. ನೀವು ಪ್ರಾಕ್ಟೀಸೇ ಮಾಡಿಲ್ಲ ಅಂದರೆ, ಜಸ್ಟ್ ವೀಡಿಯೋಸ್ ನೋಡ್ತಿದ್ರೆ ನಿಮ್ಮ ಮೈಂಡ್ ಅದನ್ನು ನಿಮಗೆ ಯಾವತ್ತೂ ನೆನಪೇ ಮಾಡಿಸಲ್ಲ, ರೈಟ್? ದ ಸೆಕೆಂಡ್ ಮೆಥಡ್ ಈಸ್ ಲೆಸ್ ಕಾಂಪ್ಲಿಕೇಟೆಡ್ ದೆನ್ ದ ಫಸ್ಟ್ ಒನ್. ಇದನ್ನು ನಾನು ಆಗಲೇ ಒಂದು ಕ್ಲಾಸ್ನಲ್ಲಿ ಹೇಳ್ಕೊಟ್ಟಿದ್ದೆ ಅಲ್ವಾ? ಇದನ್ನು ಇನ್ನೊಂದು ರೀತಿಯೂ ಹೇಳ್ಬೋದು. ದ ಸೆಕೆಂಡ್ ಮೆಥಡ್ ಈಸ್ ನಾಟ್ ಆಸ್ ಕಾಂಪ್ಲಿಕೇಟೆಡ್ ಆಸ್ ದ ಫಸ್ಟ್ ಒನ್. ಇವತ್ತು ಅದನ್ನೇ ಕಲ್ತ್ರಲ್ವಾ? ದ ಸೆಕೆಂಡ್ ಮೆಥಡ್ ಈಸ್ ನಾಟ್ ಸೋ ಕಾಂಪ್ಲಿಕೇಟೆಡ್ ಆಸ್ ದ ಫಸ್ಟ್ ಒನ್. ಎಷ್ಟು ರೀತಿಯೂ ನೀವು ಹೇಳ್ಬೋದು ಅಲ್ವಾ? ಎಲ್ಲ ರೀತಿಯೂ ನೀವು ಕಲ್ತ್ಕೋಬೇಕು.
ಓಕೆ, ನೀವು ಇಷ್ಟೊತ್ತು ಕಲ್ತಿದ್ದು ಬಿ ಫಾರ್ಮ್ ಮುಂದೆ ಹಾಕೋದು. ಬಿ ಫಾರ್ಮ್ನಲ್ಲಿ ಹಾಕ್ತಿದ್ದೀವಿ ಅಂದರೆ ಯಾರು ಹೇಗಿದ್ದಾರೆ, ಯಾರು ಯಾವುದಕ್ಕೆ ಈಕ್ವಲ್ ಇದ್ದಾರೆ, ಯಾರು ಯಾವುದಕ್ಕೆ ಈಕ್ವಲ್ ಇಲ್ಲ, ಯಾರಿಬ್ಬರು ಯಾವುದ್ರಲ್ಲಿ ಈಕ್ವಲ್ ಇದ್ದಾರೆ, ಯಾರಿಬ್ಬರು ಯಾವುದ್ರಲ್ಲಿ ಈಕ್ವಲ್ ಇಲ್ಲ ಅನ್ನೋದೇ ಮಾತಾಡ್ತಿದ್ದೀವಿ ಅಲ್ವಾ. ಸೊ ಇವುಗಳನ್ನ ನೀವು ಆ್ಯಕ್ಷನ್ನ ಹೇಳೋದಕ್ಕೂ ಯೂಸ್ ಮಾಡ್ಬೋದು, ಅಂದರೆ ಟೆನ್ಸ್ಗಳಲ್ಲೂ ಯೂಸ್ ಮಾಡ್ಬೋದು, ಮೋಡಲ್ ವರ್ಬ್ಸ್ನಲ್ಲೂ ಯೂಸ್ ಮಾಡ್ಬೋದು. ನಾನು ಮುಂದಕ್ಕೆ ಆ ಟಾಪಿಕ್ಸ್ ಬಂದಾಗ ನಿಮ್ಗೆ ಹೇಳ್ಕೊಡ್ತೀನಿ. ಒಂದು ನಿಮ್ಗೆ ಐಡಿಯಾ ಕೊಡ್ತೀನಿ ಇಲ್ಲಿ ನೋಡಿ. ಟೇಕ್ ಆ್ಯಸ್ ಮಚ್ ಆ್ಯಸ್ ಯು ವಾಂಟ್. ನಿನಗೆ ಎಷ್ಟು ಬೇಕೋ ಅಷ್ಟು ತಗೋ. ಯು ಕ್ಯಾನ್ ಈಟ್ ಆ್ಯಸ್ ಮಚ್ ಆ್ಯಸ್ ಯು ವಾಂಟ್. ನಿನಗೆ ಎಷ್ಟು ಬೇಕೋ ಅಷ್ಟು ತಿನ್ಬೋದು. ಇಲ್ಲಿ ಅಡ್ಜೆಕ್ಟಿವ್ ಬರ್ತಿಲ್ಲ, ಬಟ್ ನಿಮ್ಗೆ ಐಡಿಯಾ ಬರಲಿ ಅಂತ ನಾನು ಕೊಡ್ತಾ ಇದ್ದೀನಿ. ಪ್ಲೀಸ್ ಗೆಟ್ ಹಿಯರ್ ಆ್ಯಸ್ ಸೂನ್ ಆ್ಯಸ್ ಪಾಸಿಬಲ್. ರೈಟ್. ಆ್ಯಸ್ ಮಚ್ ಆ್ಯಸ್ ಮೆನಿ ಆ್ಯಸ್ ಸೂನ್ ಆ್ಯಸ್ ಹೈ ಆ್ಯಸ್, ಈ ಥರ ವರ್ಡ್ಗಳನ್ನ ನಾವು ಟೆನ್ಸ್ಗಳಲ್ಲೇ ಜಾಸ್ತಿ ಯೂಸ್ ಮಾಡ್ತೀವಿ. ಗೊತ್ತಾಗ್ತಿದೆಲ್ವಾ? ಬಿ ಫಾರ್ಮ್ನಲ್ಲೂ ಮಾಡ್ತೀವಿ ಅವಶ್ಯಕತೆ ಇದ್ದರೆ, ಬಟ್ ಟೆನ್ಸ್ಗಳಲ್ಲೂ ಯೂಸ್ ಮಾಡ್ತೀವಿ. ಮುಂದೆ ನಾನು ಟೆನ್ಸ್ಗಳು ಸ್ಟಾರ್ಟ್ ಮಾಡಿದಾಗ ನಿಮ್ಗೆ ಅರ್ಥ ಆಗುತ್ತೆ. ರೈಟ್. ಆ್ಯಂಡ್ ಇಲ್ಲಿ ನೋಡಿ, ಆ್ಯಸ್ ಕೋಲ್ಡ್ ಆ್ಯಸ್ ಐಸ್ ಅಂತ ಟ್ರೆಡಿಷ್ನಲ್ ಎಕ್ಸ್ಪ್ರೆಷನ್ಸ್ ಇದೆ. ಅಂದರೆ ಓಲ್ಡ್ ಇಂಗ್ಲೀಷ್ನಲ್ಲಿ ಯಾವುದಾದ್ರೂ ಲೆಸನ್ಸ್ ಓದ್ತಾ ಇದ್ದರೆ, ಪೊಯೆಟ್ರಿ ಓದ್ತಾ ಇದ್ದರೆ, ಅಲ್ಲಿ ಈ ಥರ ಸ್ಟ್ರಕ್ಚರ್ ಯೂಸ್ ಮಾಡ್ತಾರೆ. ಆ್ಯಸ್ ಅಡ್ಜೆಕ್ಟಿವ್ ಆ್ಯಸ್ ಹಾಕಿ ಮುಂದೆ ಒಂದು ನೌನ್ನ ಹಾಕ್ತಾರೆ. ಅಂದರೆ ಅದಕ್ಕೆ ಕಂಪೇರ್ ಮಾಡ್ತಾರೆ, ಮೆಟಾಫರಿಕಲಿ ಹೇಳ್ತಾರೆ. ರೈಟ್. ಅ ಲಾಟ್ ಆಫ್ ಟ್ರೆಡಿಷನಲ್ ಕಂಪೇರಿಟಿವ್ ಎಕ್ಸ್ಪ್ರೆಷನ್ಸ್. ಅಂದರೆ ಮೊದಲು ತುಂಬ ಈ ಥರ ಯೂಸೇಜ್ನಲ್ಲಿತ್ತು. ಓಲ್ಡ್ ಇಂಗ್ಲೀಷ್ನಲ್ಲಿ, ಮಿಡಲ್ ಇಂಗ್ಲೀಷ್ನಲ್ಲಿ ಈ ಥರ ಕಂಪೇರ್ ಮಾಡೋದು ತುಂಬ ಕಾಮನ್ ಆಗಿತ್ತು. ಫಾರ್ ಎಕ್ಸಾಂಪಲ್, ಆ್ಯಸ್ ಕೋಲ್ಡ್ ಆ್ಯಸ್ ಐಸ್, ಆ್ಯಸ್ ಬ್ಲ್ಯಾಕ್ ಆ್ಯಸ್ ನೈಟ್, ಆ್ಯಸ್ ಹಾರ್ಡ್ ಆ್ಯಸ್ ನೇಲ್ಸ್, ಈ ಥರ ಕಂಪೇರ್ ಮಾಡಿ ಹೇಳ್ತಾರೆ. ರೈಟ್. ಐಸ್ ಅಷ್ಟು ಕೋಲ್ಡ್, ನೇಲ್ ಅಂದ್ರೇನು, ಮೊಳೆ ಅಲ್ವಾ, ಅದರಷ್ಟು ಹಾರ್ಡ್ ಅಂತ. ಅಂದರೆ ಇದರಲ್ಲಿ ನಾವು ಏನು ಹೇಳ್ತಿದ್ದೋ ಅದೇ ಮೀನಿಂಗ್ ಕನ್ವೆ ಆಗಲ್ಲ, ಆ ರೀತಿಯಾಗಿ ಹೇಳ್ತೀವಿ. ಇದನ್ನು ಇಡಿಯಮ್ಸ್ ಅಂತ ಕರಿತೀವಿ. ರೈಟ್. ಅಂದರೆ ನಾವು ಸೆಂಟೆನ್ಸ್ನಲ್ಲಿ ಏನು ಹೇಳ್ತಿದ್ದೀವೋ ಅದೇ ಎಕ್ಸಾಕ್ಟ್ ಮೀನಿಂಗ್ ಇರಲ್ಲ ಇದಕ್ಕೆ, ಆದರೆ ಇನ್ನರ್ ಮೀನಿಂಗ್ ಬೇರೆಯೇ ಆಗಿರುತ್ತೆ. ಕನ್ನಡದಲ್ಲಿ ನಾವು ಗಾದೆ ಮಾತುಗಳನ್ನ ಹೇಳ್ತೀವಲ್ವ, ಹೇಳೋ ಮಾತಿನ ಥರನೇ ಅಲ್ಲಿ ಇರಬೇಕಂತಿಲ್ಲ, ಅದರ ಹಿಡನ್ ಮೀನಿಂಗ್, ಇನ್ನರ್ ಮೀನಿಂಗ್ ಬೇರೆಯೇ ಆಗಿರುತ್ತೆ. ಅಲ್ಲೂ ಕೂಡ ಈ ಥರ ಸೆಂಟೆನ್ಸ್ಗಳು ನೋಡೋದಕ್ಕೆ ಸಿಗುತ್ತೆ. ಬಟ್ ನಾವು ಇಷ್ಟೊತ್ತವರೆಗೂ ಏನು ಕಲ್ತ್ವಿ? ಈಕ್ವಾಲಿಟಿನ ಅನ್ಈಕ್ವಾಲಿಟಿನ ಹೇಳೋದು ಎಕ್ಸಾಕ್ಟ್ಲಿ ಹೇಗೆ ಕಾಣ್ತಿದ್ದಾರೋ ಹಾಗೆ ಹೇಳೋದು. ನೋಡಿ ಇಲ್ಲಿ, ಹರ್ ಹ್ಯಾಂಡ್ಸ್ ವರ್ ಆ್ಯಸ್ ಕೋಲ್ಡ್ ಆ್ಯಸ್ ಐಸ್. ಸೊ ಇದನ್ನು ಲಿಟ್ರಲಿ ಟ್ರಾನ್ಸ್ಲೇಟ್ ಮಾಡಿದ್ರೆ ಏನಾಗುತ್ತೆ? ಅವಳ ಕೈಗಳು ಐಸ್ನಷ್ಟು ತಣ್ಣಗಿದ್ದವು. ಆ ಥರ ಇರೋಕ್ಕೆ ಸಾಧ್ಯನಾ? ಐಸು 0 ಡಿಗ್ರಿ ಟೆಂಪ್ರೇಚರ್ನಲ್ಲಿರುತ್ತೆ, ಬಟ್ ಅವಳ ಕೈ ಆ ಥರ ಇರೋಕ್ಕೆ ಸಾಧ್ಯನಾ? ಇಲ್ಲ ಅಲ್ವಾ? ಅಷ್ಟು ಕೋಲ್ಡ್ ಇರೋಕ್ಕೆ ಸಾಧ್ಯ ಇಲ್ಲ. ಮತ್ತೇನಿದ್ರೆ ಇನ್ನರ್ ಮೀನಿಂಗ್ ಅಂದರೆ ತುಂಬ ತಣ್ಣಗಿದ್ದವು ಅವಳ ಕೈಗಳು ಅಂತ ಈ ರೀತಿ ಹೇಳೋದು. ಆದರೆ ಇನ್ನರ್ ಮೀನಿಂಗ್ ಇದು ಆಗಿರುತ್ತೆ. ಶಿ ಈಸ್ ಆ್ಯಸ್ ಹಾರ್ಡ್ ಆ್ಯಸ್ ನೇಲ್ಸ್, ಅಂದರೆ ಅವಳು ನೇಲ್ಸ್ ಅಷ್ಟು ಹಾರ್ಡ್. ಅಂದರೆ ಏನರ್ಥ? ಇದರ ಇನ್ನರ್ ಮೀನಿಂಗ್ ಏನು? ಅವಳ ಮನಸ್ಸು, ಅವಳ ಆ್ಯಟಿಟ್ಯೂಡ್, ರೈಟ್, ಅವಳ ಬಿಹೇವಿಯರ್, ಅವಳ ಪರ್ಸ್ನಾಲಿಟಿ ತುಂಬ ಕಠಿಣ. ಅಂದರೆ ಅವಳು ತುಂಬ ಡಿಟರ್ಮಿಂಡ್ ಆಗಿರ್ತಾಳೆ, ಏನು ಅಂದ್ಕೊಳ್ತಾಳೆ ಅದು ಮಾಡೇ ಮಾಡ್ತಾಳೆ. ಈ ಮೀನಿಂಗ್ನ ಕೊಡ್ತಾ ಇದೆ ಅದು. ರೈಟ್. ಸೊ ಈ ಸೆಂಟೆನ್ಸ್ನ ಇನ್ನೊಂದು ರೀತಿಯೂ ಹೇಳ್ಬೋದು, ಫಸ್ಟ್ ಆ್ಯಸ್ನ ಡ್ರಾಪ್ ಮಾಡ್ಬೋದು, ಶಿ ಈಸ್ ಹಾರ್ಡ್ ಆ್ಯಸ್ ನೇಲ್ಸ್ ಅಂತಾನು ಹೇಳ್ಬೋದು. ಇದು ಇನ್ಫಾರ್ಮಲ್ ಸ್ಟೈಲ್. ರೈಟ್. ಸೊ ನಾನು ಆಗಲೇ ನಿಮ್ಗೆ ಹೇಳ್ಕೊಟ್ಟಿದ್ದೆ, ನಾಟ್ ಆ್ಯಸ್ ಹೆವಿ ಆ್ಯಸ್, ನಾಟ್ ಆ್ಯಸ್ ಬಿಗ್ ಆ್ಯಸ್. ಸೊ ಅಲ್ಲೂ ಕೂಡ ನೀವು ಫಸ್ಟ್ ಆ್ಯಸ್ನ ಡ್ರಾಪ್ ಮಾಡ್ಬೋದು. ನೆನ್ಪಿಟ್ಕೊಳ್ಳಿ, ತುಂಬ ಇನ್ಫಾರ್ಮಲ್ ಸ್ಟೈಲ್ ಆಗುತ್ತದು ಆ ಥರ ಮಾಡಿದರೆ. ಸೊ ನೀವೆಲ್ಲಾದರೂ ನೋಡಿದ್ರೆ ಅರ್ಥ ಮಾಡ್ಕೋಬೇಕು ಅಲ್ಲಿ ಫಸ್ಟ್ ಆ್ಯಸ್ನ ಅವರು ಡ್ರಾಪ್ ಮಾಡಿದ್ದಾರೆ ಅಂತ. ರೈಟ್. ಇಟ್ ವಾಸ್ ಆ್ಯಸ್ ಬ್ಲ್ಯಾಕ್ ಆ್ಯಸ್ ನೈಟ್. ಅಂದರೆ ಯಾವುದೋ ಒಂದು ತುಂಬ ಬ್ಲ್ಯಾಕ್ ಆಗಿದ್ದರೆ ಅದನ್ನು ನೈಟ್ಗೆ ಹೋಲಿಸ್ತಾರೆ. ನೈಟ್ ಎಷ್ಟು ಬ್ಲ್ಯಾಕ್ ಆಗಿರುತ್ತೋ ಅಷ್ಟು ಬ್ಲ್ಯಾಕ್ ಇದೆ ಅಂತ. ರೈಟ್. ಅಲ್ಲಿ ಅದು ತುಂಬಾ ಕಪ್ಪಗಿತ್ತು. ಆ್ಯಂಡ್ ಅಲ್ಲಿ ತುಂಬ ಕತ್ಲಿತ್ತು. ಡೈರೆಕ್ಟಾಗೂ ಹೇಳ್ಬೋದು. ಅಂದರೆ ಯಾವಾಗ ಹೇಳ್ತೀವಿ ಅಂದರೆ, ಯಾವುದಾದ್ರೂ ಒಂದು ರೂಮ್ನ ನಾನು ಓಪನ್ ಮಾಡಿದೆ, ರೂಮ್ ತುಂಬ ಡಾರ್ಕ್ ಆಗಿತ್ತು, ಕತ್ಲೆಷ್ಟಿರುತ್ತೋ ಅಷ್ಟಿತ್ತು, ಆ ಥರ ಹೇಳೋದಕ್ಕೂ ಯೂಸ್ ಆಗುತ್ತೆ. ರೈಟ್. ಶಿ ಈಸ್ ಆ್ಯಸ್ ಡೆಫ್ ಆ್ಯಸ್ ಅ ಪೋಸ್ಟ್. ನೋಡಿ, ಓದೋವಾಗ ಈ ಥರ ಬ್ರೇಕ್ ಮಾಡಿ ಓದಿ. ಒಂದು ಆ್ಯಸ್ನ ಒಂದು ಪಾರ್ಟ್ನಲ್ಲಿ, ನೆಕ್ಸ್ಟ್ ಆ್ಯಸ್ನ ಇನ್ನೊಂದು ಪಾರ್ಟ್ನಲ್ಲಿ ಈ ಥರ ಓದಿ. ಶಿ ಈಸ್ ಆ್ಯಸ್ ಡೆಫ್ ಆ್ಯಸ್ ಅ ಪೋಸ್ಟ್. ಡೆಫ್ ಅಂದರೆ ಏನು? ಯಾರಿಗೆ ಹೇಳ್ತೀವಿ? ಯಾರಿಗೆ ಕಿವಿ ಕೇಳಿಸಲ್ಲ ಅವರು ಡೆಫ್. ಸೊ ಪೋಸ್ಟ್ ಕೂಡ ಡೆಫ್ ಆಗಿರುತ್ತಾ? ಅಂದರೆ ಪೋಸ್ಟ್ ಥರ ಅವಳು ಡೆಫ್ ಆಗಿರ್ತಾಳ. ರೈಟ್. ಅಂದರೆ ಏನರ್ಥ? ಅವಳಿಗೆ ಕಿವಿ ಕೇಳಿಸೋದೇ ಇಲ್ಲ ಅಂತ. ಅದನ್ನೇ ಈ ಥರ ಹೇಳ್ತೀವಿ. ಅಂದರೆ ಪೋಸ್ಟ್ಗಳು ಇರೋ ಮ್ಯಾಟ್ರನ್ನ ನಮ್ಗೆ ಹೇಳುತ್ತೆ, ಬಟ್ ನಾವು ಹೇಳೋದು ಕೇಳಿಸ್ಕೊಳ್ಳಲ್ಲಲ್ವ, ಈ ಥರ ಒಂದು ಕಂಪೇರ್ ಮಾಡೋದು. ರೈಟ್. ಸೊ ಇದೆಲ್ಲ ಬ್ರಿಟಿಷ್ ಇಂಗ್ಲೀಷ್ನಲ್ಲಿ ತುಂಬ ಕಾಮನ್. ಯು ಆರ್ ಆ್ಯಸ್ ಬ್ಲೈಂಡ್ ಆ್ಯಸ್ ಅ ಬ್ಯಾಟ್. ಸೊ ಗೊತ್ತಿದಲ್ವ, ಬ್ಯಾಟ್ಗೆ ಕಣ್ಣು ಕಾಣಿಸಲ್ಲ. ಅಂದರೆ ನೀನು ಅಷ್ಟು ಬ್ಲೈಂಡ್ ಆಗಿದೆಯಾ, ಅಂದರೆ ನೀನು ಕಣ್ಣೇ ಕಾಣಿಸಲ್ಲ ಅಂತ ನಾವು ಕನ್ನಡದಲ್ಲಿ ಹೇಳ್ತೀವಲ್ಲ. ಅಂದರೆ ನಾವು ಆ್ಯಕ್ಚುಯಲ್ ಮೀನಿಂಗ್ ಅದಲ್ಲ, ಅಂದರೆ ನೀನು ಆ ಥರ ಬಿಹೇವ್ ಮಾಡ್ತೀಯಾ ಅಂತ ಅರ್ಥ. ನಾವು ಇಟ್ಸ್ ಗುಡ್ ಆ್ಯಸ್ ನ್ಯೂ, ಅಥವಾ ನಾವು ಇಟ್ಸ್ ಆ್ಯಸ್ ಗುಡ್ ಆ್ಯಸ್ ನ್ಯೂ
ಅಂದರೆ ನಾನೇನೋ ಚೇಂಜಸ್ ಮಾಡಿದೆ, ಈಗ ಇದು ಹೊಸದಷ್ಟೇ ಚೆನ್ನಾಗಾಗಿದೆ. ದಿಸ್ ಒನ್ ಈಸ್ ಆ್ಯಸ್ ಲೈಟ್ ಆಸ್ ಅ ಫೆದರ್, ಅಂದರೆ ತುಂಬಾ ಹಗುರ ಆಗಿದೆ ಅನ್ನೋದನ್ನು ಈ ಥರ ಹೇಳ್ತೀವಿ. ಹಿ ವಾಸ್ ವೈಟ್ ಆಸ್ ಅ ಶೀಟ್, ಅಂದರೆ ಅವನ ಮುಖ ತುಂಬ ಬಾಡಿತ್ತು ಮುಖ, ಇದನ್ನು ಈ ರೀತಿ ಹೇಳ್ತೀವಿ. ಸೊ ನಾನು ಕೆಲವು ಎಕ್ಸಾಂಪಲ್ಸ್ನ ಕೊಟ್ಟಿದ್ದೀನಿ ಇಲ್ಲಿ, ನೀವು ಸೆಂಟೆನ್ಸ್ ಮಾಡ್ಕೊಳ್ಳಿ. ಆ್ಯಸ್ ಓಲ್ಡ್ ಆಸ್ ದ ಹಿಲ್ಸ್, ಆ್ಯಸ್ ವೈಟ್ ಆಸ್ ಸ್ನೋ, ಆ್ಯಸ್ ಆ್ಯಂಗ್ರಿ ಆಸ್ ಹೆಲ್, ಆ್ಯಸ್ ಕೋಲ್ಡ್ ಆಸ್ ಐಸ್, ಆ್ಯಸ್ ಕ್ಲೀನ್ ಆಸ್ ಅ ವಿಸಲ್, ಆ್ಯಸ್ ಬ್ಯುಸಿ ಆಸ್ ಅ ಬೀ, as safe as houses, as mad as a hatter. hatter ಅಂದರೆ ಹ್ಯಾಟ್ನ ರೆಡಿ ಮಾಡೋನು. as quick as a flash, as sick as a dog. ಸೊ ಇವುಗಳನ್ನ ಸೆಂಟೆನ್ಸ್ನಲ್ಲಿ ಯೂಸ್ ಮಾಡ್ಕೊಂಡು ನೀವು ಕ್ರಿಯೇಟ್ ಮಾಡಿ, ರೈಟ್? ಬಿ ಫಾರ್ಮ್ಸ್ನಲ್ಲೇ ಯೂಸ್ ಮಾಡ್ಕೊಳ್ಳಿ. ಗೊತ್ತಾಯ್ತಲ್ಲ? ಇವುಗಳ ಮೀನಿಂಗ್ ಬೇರೆಯೇ ಇರುತ್ತೆ, ತುಂಬ ಆಬ್ವಿಯಸ್ ಆಗಿ ಗೊತ್ತಾಗ್ಬಿಡುತ್ತೆ ನಿಮಗೆ ಏನು ಮೀನಿಂಗ್ ಇದೆ ಅಂತ, ಬಟ್ ತುಂಬ ಮೀನಿಂಗ್ಸ್ಗಳು ಹಿಡನ್ ಆಗಿರುತ್ತೆ. ನೀವು ಬೇಕಾದರೆ ಗೂಗಲ್ ಮಾಡಿ ನೋಡಿ ಇದನ್ನು, ಆ್ಯಸ್ ಅಬ್ಜೆಕ್ಟಿವ್, ಆ್ಯಸ್ ಎಕ್ಸಾಂಪಲ್ಸ್ ಅಂತ ಗೂಗಲ್ ಮಾಡಿ, ನಿಮಗೆ ತುಂಬ ಸಿಗುತ್ತೆ, ಅಲ್ಲಿಂದನೂ ನೀವು ಕಲಿಬೋದು. ಆ್ಯಂಡ್ ಈ ವಿಡಿಯೋದ ನೋಟ್ಸ್ ಮಾಡ್ಕೊಳ್ಳಿ, ನಾನು ಹೇಳಿರೋ ಟಿಪ್ಸ್ನ ಫಾಲೋ ಮಾಡಿ. ಈ ವಿಡಿಯೋದಿಂದ ನೀವೇನಾದರೂ ಕಲ್ತಿದ್ರೆ ಅಂತ ನಿಮ್ಗೆ ಅನಿಸಿದ್ರೆ ಲೈಕ್ ಮಾಡಿ, ನೀವೆಲ್ಲರಿಗೂ ಶೇರ್ ಮಾಡಿ. ಥ್ಯಾಂಕ್ ಯು.